ನಾನು ಈ ಬ್ಯಾಂಕ್ಗೆ ಆಲ್ಮೋಸ್ಟ್ ಕಳೆದೊಂದು 20-25 ವರ್ಷದಿಂದ ಸದಸ್ಯ. ಸೊ ಹಾಗಾಗಿ ಬ್ಯಾಂಕ್ನ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ. ಒಂದು ಕಾಲಘಟ್ಟ ಹೇಗಿತ್ತು ಅಂತ ಹೇಳಿದ್ರೆ, ಇದು ಮೈಸೂರು ಮಹಾರಾಜರ ಇದರಿಂದ ಅವರು ಸಹಾಯ ಮಾಡಿ ಶುರು ಮಾಡಿದಂಥ ಬ್ಯಾಂಕಿನ ಇತಿಹಾಸ ಇದೆ, ಹಿನ್ನೆಲೆ ಇದೆ ಈ ಬ್ಯಾಂಕ್ಗೆ. ಒಂದು ಕಾಲಘಟ್ಟದಲ್ಲಿ RBIಯಿಂದ ಇದು ಲಿಕ್ವಿಡೇಷನ್ಗೆ ಹೋಗುವಂಥ ಪರಿಸ್ಥಿತಿನೂ ಬಂದಿತ್ತು. ಆವಾಗ ಒಂದಷ್ಟು ಸಮಸ್ಯೆಗಳಾಗಿದ್ವು ಬಿಡಿ. ಸೈಟೇ ಇಲ್ದಿದ್ದಕ್ಕೂ ಸೈಟ್ ಲೋನ್ ಕೊಟ್ಟಿದ್ದು, ಅಲ್ಲಿ ಮನೆ ಕಟ್ಟಡನೇ ಇಲ್ದಿದ್ದಕ್ಕೆ ಮನೆ ಲೋನ್ ಕೊಟ್ಟಿದ್ದು, ಅವೆಲ್ಲ ಒಂದಷ್ಟು ಗೋಜಲುಗಳಾಗಿ ಅದರಿಂದ ಆಚೆ ಬಂದಿದೆ ಬ್ಯಾಂಕಿಗೆ. ಈಗ ಬರೀ ಕಳೆದ ಬಾರಿ ಜನರಲ್ ಬಾಡಿದು ನಾನು ಬ್ಯಾಲೆನ್ಸ್ ಶೀಟ್ ನೋಡಿದ್ರೇ ಈ ಹಿಂದೆ 92 ಲಕ್ಷ ಏನೋ ಲಾಸಲ್ಲಿತ್ತು ಬ್ಯಾಂಕು. ಅದೀಗ 13 ಲಕ್ಷ ಪ್ರಾಫಿಟ್ ತೋರಿಸ್ತಾ ಇದೆ. ಅಂದರೆ ಟೆಕ್ನಿಕಲಿ 1,03 ಲಕ್ಷದಿಂದ 1,04 ಲಕ್ಷದವರೆಗೂ ಪ್ರಾಫಿಟ್ ಮಾಡಿದೆ ಬ್ಯಾಂಕು. ಸೊ ಒಳ್ಳೇದು ನಡೀತಾ ಇದೆ. ಈಗ ಬ್ಯಾಂಕ್ನ ವಿಚಾರವಾಗಿ ಬರೀ ಸ್ಪೆಸಿಫಿಕ್ಕಾಗಿ ಬ್ಯಾಂಕ್ ವಿಚಾರ ತೊಗೊಂಡ್ರೆ ಇವತ್ತಿರೋ ಅಧ್ಯಕ್ಷತೆ ಮತ್ತು ಇವತ್ತೇನು ಆಡಳಿತ ಮಂಡಳಿ ಇದೆ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ.